ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಈ ಬಾರಿಯೂ ಕಮಾಲ್ ಮಾಡುವುದಕ್ಕೆ ಬಿಜೆಪಿ ಸಿದ್ಧತೆ ನಡೆಸಿದೆ. ಅದರ ಭಾಗವಾಗಿ ಅಮಿತ್ ಶಾ ಕೂಡ ರಾಜ್ಯಕ್ಕೆ ಭೇಟಿ ನೀಡಿದ್ರು. ಈ ಸುದ್ದಿಗಳನ್ನು ನೋಡೋಣ ಶಾನ್ ಎ ಪ್ಲಾನ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಂಟ್ರಿ ಕೊಟ್ಟಿದ್ದಾರೆ. ಮುಂಜಾನೆ 3 ಗಂಟೆಗೆ ಮಂಡಕಹಳ್ಳಿ ಏರ್ಪೋರ್ಟ್ಗೆ ಬಂದಿಳಿದ ಬಿಜೆಪಿ ಚುನಾವಣಾ ಚಾಣಕ್ಯನಿಗೆ ಬಿಜೆಪಿ ನಾಯಕರು ಅದ್ದೂರಿ ಸ್ವಾಗತ ಕೋರಿದ್ರು. ಬಳಿಕ ಬ್ಲೂ ರ್ಯಾಡಿಸನ್ ಹೋಟೆಲ್ಗೆ ತೆರಳಿ ಶಾ ವಾಸ್ತವ್ಯ ಹೂಡಿದ್ರು. ಬಳಿಕ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಸುತ್ತೂರು ಜಾತ್ರೆಯಲ್ಲಿ ಅಮಿತ್ ಶಾ ಭಾಗಿಯಾದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸುತ್ತೂರು ಶ್ರೀಗಳು ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಹಾಡಿ ಹೊಗಳಿದ್ರು. ಆಧುನಿಕ ಚಾಣಕ್ಯ, ಎರಡನೇ ವಲ್ಲಭಭಾಯ್ ಪಟೇಲ್ ಅಂತ ಗುಣಗಾನ ಮಾಡಿದ್ರು. ಉಕ್ಕಿನ ಮನುಷ್ಯ ಅಂತ ನಾವೆಲ್ಲ ಗೌರವಿಸುವಂತಹ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇದ್ದಾರ. ಅವರ ಒಂದು ಇಂದಿನ ಯುಗಮಾನದ ಮತ್ತೊಬ್ಬ ವಲ್ಲಭಭಾಯ್ ಪಟೇಲ್ ಯಾರು ಅಂತಂದರೆ ಅಮಿತ್ ಶಾ. ಅವರು ವಲ್ಲಭಭಾಯ್ ಪಟೇಲ್ ಮಾತ್ರ ಅಲ್ಲ, ಒಂದು ಚಾಣಕ್ಯನ ಒಂದು ಅಪೂರ್ವವಾದಂಥ ಶಕ್ತಿಯನ್ನು ಕೂಡ ಹೊಂದಿರತಕ್ಕಂಥದ್ದು. ಎರಡು ಒಟ್ಟಿಗೆ ಇರತಕ್ಕಂಥದ್ದು ಬಹಳ ಅಪರೂಪ. ಚಾಣಕ್ಯನೂ ಹೌದು, ವಲ್ಲಭಭಾಯ್ ಉಕ್ಕಿನ ಮನುಷ್ಯನೂ ಕೂಡ ಹೌದು ಅಂತೇಳಿ. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅಮಿತ್ ಶಾ ಬಸವಣ್ಣನವರ ಗುಣಗಾನ ಮಾಡಿ ಹಾಡಿ ಹೊಗಳಿದ್ರು. ಸುತ್ತೂರು ಮಠ ಅನ್ನ ಅಕ್ಷರ ದಾಸೋಹ ಮೂಲಕ ಲಕ್ಷಾಂತರ ಜನರ ಬದುಕಿನಲ್ಲಿ ಬೆಳಕು ಮೂಡಿಸಿದ್ದಾರೆ ಅಂತ ಹೇಳಿದ್ರು. बसवन्ना ने न केवल अपने अनुयायियों के लिए अपने वचनों से देश भर के करोड़ों जीवों को मोक्ष का रास्ता बताया है, करोड़ों जीवों को सद रास्ते पर जाने की प्रेरणा दी है और अनेक जीवों की शांति का मार्ग बसवन्ना ने अपने वचनों में सिद्ध किया है, प्रशस्त किया है. मित्रों, ये सुत्तूर मठ निस्वार्थ सेवा, कर्म ही पूजा और परोपकार, ये तीनों सूत्रों का केंद्र रहा है. ಸುತ್ತೂರು ಮಠದ ಬಳಿಕ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ ನೀಡಿದ್ರು. ಅಮಿತ್ ಶಾಗೆ ದೇಗುಲದ ಆಡಳಿತ ಮಂಡಳಿಯಿಂದ ಪೂರ್ಣಕುಂಭ ಸ್ವಾಗತ ಕೋರಲಾಯಿತು. ನಾಡದೇವತೆ ತಾಯಿ ಚಾಮುಂಡೇಶ್ವರಿಯ ದರ್ಶನ ಪಡೆದ ಅಮಿತ್ ಶಾಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಾಥ್ ನೀಡಿದ್ರು. ಹೀಗೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿರುವ ಅಮಿತ್ ಶಾ ಲೋಕಸಭೆಗಾಗಿ ರಾಜ್ಯ ನಾಯಕರಿಗೆ ಪಾಠ ಮಾಡಲು ಮುಂದಾಗಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ನಡೆದ ಸಭೆಯಲ್ಲಿ ಹಾಸನ, ಮೈಸೂರು, ಮಂಡ್ಯ, ಚಾಮರಾಜನಗರ ಒಟ್ಟು 4 ಕ್ಲಸ್ಟರ್ಗಳ ಬಿಜೆಪಿ ಮುಖಂಡರು ಭಾಗಿಯಾಗಿದ್ದರು. ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲಲು ರಣತಂತ್ರ ರೂಪಿಸಿ ತಾಲೀಮು ನಡೆಸಲಾಯಿತು. ಅಮಿತ್ ಶಾ ಸಭೆಯಲ್ಲಿ ಮಂಡ್ಯ ಟಿಕೆಟ್ ಬಗ್ಗೆ ಚರ್ಚೆ ನಡೆಸಲಾಗಿದೆ ಎನ್ನಲಾಗಿದೆ. ಸುಮಲತಾಗೆ ಟಿಕೆಟ್ ಕೊಟ್ಟರೆ ಎದುರಾಗೋ ಸವಾಲೇನು? ಸಂಸದೆಗೆ ಟಿಕೆಟ್ ಕೊಟ್ಟರೆ ಜೆಡಿಎಸ್ ನಿಲುವೇನು? ಜೆಡಿಎಸ್ಗೆ ಕ್ಷೇತ್ರ ಬಿಟ್ಟುಕೊಟ್ಟರೆ ಬಿಜೆಪಿ ಸಂಘಟನೆ ಹೇಗೆ? ಈ ಎಲ್ಲಾ ವಿಷಯಗಳ ಕುರಿತು ಗಂಭೀರವಾಗಿ ಚರ್ಚಿಸಲಾಗಿದೆ. ಅಮಿತ್ ಶಾಗೆ ಮಂಡ್ಯದ 15 ಮಂದಿ ಬಿಜೆಪಿ ನಾಯಕರು ಸಮಗ್ರ ಮಾಹಿತಿ ನೀಡಿದ್ದಾರೆ ಎನ್ನಲಾಗಿದೆ. ಇದಕ್ಕೂ ಮೊದಲು ಸುತ್ತೂರು ಜಾತ್ರೆಯಲ್ಲಿ ಭಾಗಿಯಾಗಿದ್ದ ಅಮಿತ್ ಶಾಗೆ ಮಾಜಿ ಸಿಎಂ ಎಚ್ಡಿಕೆ ಕೂಡ ಸಾಥ್ ನೀಡಬೇಕಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಬದಲಾಯಿತು. ಹೀಗಾಗಿ ಕುಮಾರಸ್ವಾಮಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ, ರೆಸ್ಟ್ ನಲ್ಲಿದ್ದಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ರು. ಮಾನ್ಯ ಕುಮಾರಣ್ಣ ಅವರು ನಿನ್ನೆ ದಿನ ಆರೋಗ್ಯದ ಒಂದು ತಪಾಸಣೆಗೋಸ್ಕರ ಒಂದು 3 ದಿನಗಳ ಕಾಲ ನಾವೇನು ಹೋಗಿದ್ದೀವಿ. ಇವತ್ತು ಅವರು ರೆಸ್ಟ್ ನಲ್ಲಿದ್ದಾರೆ. ಅದನ್ನ ಗೃಹ ಸಚಿವರಿಗೆ ದೂರವಾಣಿ ಮೂಲಕವಾಗಿ ಕೂಡ ತಿಳಿಸಿರ್ತಕ್ಕಂಥದ್ದು. ಸಂಸದ ಪ್ರತಾಪ್ ಸಿಂಹ, ಮಾಜಿ ಶಾಸಕ ಪ್ರೀತಂ ಗೌಡ ನಡುವೆ ವಾಕ್ ಸಮರ ಆಗಿದೆ ಎನ್ನಲಾಗಿದೆ. ಅಮಿತ್ ಶಾ ಸ್ವಾಗತಕ್ಕಾಗಿ ಕ್ಲಸ್ಟರ್ ನಾಯಕರ ಲೈನ್ ಅಪ್ ವಿಚಾರವಾಗಿ ಗಲಾಟೆಯಾಗಿದೆ. ಉಸ್ತುವಾರಿ ಹೊತ್ತಿದ್ದ ಪ್ರೀತಂ ಗೌಡ ವಿರುದ್ಧ ಪ್ರತಾಪ್ ಸಿಂಹ ಅಸಮಾಧಾನ ಹೊರಹಾಕಿದ್ದಾರೆ. ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಬಿಜೆಪಿ ನಾಯಕರು ಇಬ್ಬರನ್ನು ಸಮಾಧಾನ ಮಾಡಿದ್ದಾರೆ. ಈ ಮಧ್ಯೆ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಮೈಸೂರು ಕಾಂಗ್ರೆಸ್ ಪೋಸ್ಟರ್ ಅಭಿಯಾನ ನಡೆಸಿದೆ. ನನ್ನ ತೆರಿಗೆ ನನ್ನ ಹಕ್ಕು ಎಂಬ ಘೋಷಣೆ ಕೂಗಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಮೈಸೂರಿನ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ಗೋ ಬ್ಯಾಕ್ ಅಮಿತ್ ಶಾ ಎಂದು ಘೋಷಣೆ ಕೂಗಿದ್ರು.
ಅಮಿತ್ ಶಾ ಭೇಟಿಗೆ ಕೈ ನಾಯಕರು ವ್ಯಂಗ್ಯವಾಡಿದ್ದಾರೆ. ಅನುದಾನ ಹಂಚಿಕೆಯ ವಿಷಯ ತೆಗೆದು ಕುಟುಕಿದ್ದಾರೆ. ಅಮಿತ್ ಶಾ ಬರಿಗೈಯಲ್ಲಿ ಬಂದಿದ್ದಾರೆ ಅಂತ ಸಿಎಂ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಅನುದಾನಾಗ್ನಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಅನುದಾನ ತಾರತಮ್ಯ ಕಿಚ್ಚು ಧಗಧಗಿಸುತ್ತಿರುವಾಗಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯಕ್ಕೆ ಭೇಟಿ ನೀಡಿದ್ದು ಇದರಿಂದ ಮತ್ತಷ್ಟು ಕೆರಳಿರುವ ಸಿಎಂ ಸಿದ್ದರಾಮಯ್ಯ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈಗ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬರಗೈಲಿ ಬಂದವರು. ಇವತ್ತಿನವರಿಗೆ ಬರಗಾಲದ ಬಗ್ಗೆ ಒಂದು ಮೀಟಿಂಗ್ ಕೂಡ ಮಾಡಿಲ್ಲ. ಅವರೇ ಅಧ್ಯಕ್ಷ. ರೈತರ ಬಗ್ಗೆ ಬಡವರ ಬಗ್ಗೆ ಮಾತಾಡಲಿಕ್ಕೆ ಯಾವ ನೈತಿಕತೆ ಇದೆ? ದೇಶದ ಬಗ್ಗೆ ಮಾತಾಡಲಿಕ್ಕೆ ಯಾವ ನೈತಿಕತೆ ಇದೆ? ರೈತರು ಇಲ್ಲಿ ಕಷ್ಟಪಡ್ತಾ ಇದ್ದಾರೆ, ಬರಗಾಲ ಎದುರಿಸ್ತಾ ಇದ್ದಾರೆ, ಕುಡಿಯಕ್ಕೆ ನೀರಿಗೆ ತೊಂದರೆ ಇದೆ. ಲೋಕಸಭೆಗೆ ಚುನಾವಣೆ ಹತ್ತಿರದಲ್ಲಿರುವಾಗ ಭೇಟಿ ಕೊಡುತ್ತಿರುವ ಅಮಿತ್ ಶಾ ವಿರುದ್ಧ ಸಿಎಂ ಕೆಂಡ ಕಾರಿದ್ದು ಸರಣಿ ಟ್ವೀಟ್ ಮೂಲಕ ಪ್ರಶ್ನೆಗಳನ್ನ ಕೇಳಿದ್ದಾರೆ. ರಾಜ್ಯಕ್ಕೆ ಕೊಡಬೇಕಿರುವ ಅನುದಾನದ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಕನ್ನಡಿಗರು ಬರ ಪರಿಹಾರಕ್ಕಾಗಿ ಕೇಂದ್ರಕ್ಕೆ ಮನವಿ ಸಲ್ಲಿಸಿ ತಿಂಗಳುಗಳು ಸರಿದವು. ನಿಯಮಗಳ ಅನ್ವಯ ಗೃಹ ಮಂತ್ರಿಗಳ ಅಧ್ಯಕ್ಷತೆಯ ಹೈಪವರ್ ಕಮಿಟಿಯ ಅದಕ್ಕೆ ಅನುಮೋದನೆ ಕೊಡಬೇಕು. ಆದ್ರೆ ಗೃಹ ಮಂತ್ರಿಗಳಾದ ತಾವು ಇದುವರೆಗೆ ಕಮಿಟಿಯ ಸಭೆ ಕರೆದಿಲ್ಲ, ಪರಿಹಾರವೂ ಬಂದಿಲ್ಲ. ಹೇಳಿ ಶಾ ಅವರೇ, ಕನ್ನಡದ ರೈತರ ಸಂಕಷ್ಟ ನಿಮಗೆ ಕಾಣಿಸುತ್ತಿಲ್ಲವೇ? ಅಮಿತ್ ಶಾ ಮೈಸೂರು ಪ್ರವಾಸಕ್ಕೆ ಪರಮೇಶ್ವರ್ ವ್ಯಂಗ್ಯವಾಡಿದ್ದು ಎಲೆಕ್ಷನ್ ಇದ್ದಾಗ ಬರ್ತಾರೆ ಅಂತ ಹೇಳಿದ್ರು. ಆದ್ರೆ ಅನುದಾನ ಕೊಡುವ ಬಗ್ಗೆ ಕೇಂದ್ರ ಸರ್ಕಾರ ನಿರ್ಧಾರ ಕೈಗೊಳ್ಳಬೇಕು ಅಂತ ಪರಮೇಶ್ವರ್ ಆಗ್ರಹಿಸಿದ್ದಾರೆ. ಅವರು ಬಂದೇ ಬರ್ತಾರೆ, ಯಾವಾಗಲೂ ಚುನಾವಣೆ ಇದ್ದಾಗ ಹೆಚ್ಚು ಬರ್ತಾರೆ ಪ್ರಧಾನಮಂತ್ರಿಗಳು. ಈಗ ಅವ್ರದ್ದು ಕೂಡ TP ಬರುತ್ತೆ, ಇಷ್ಟಲ್ಲೇ ಬರಲಿ, ಚುನಾವಣೆ ಎಂದಾಗ ಬರ್ತಾರೆ. ಇನ್ನು ಕೇಂದ್ರದಿಂದ ಒಂದೇ ₹1 ಬಂದಿಲ್ಲ. ಸಂಸತ್ತಿನಲ್ಲಿ ವಿತ್ತ ಸಚಿವೆ ಅತಿ ದೊಡ್ಡ ಸುಳ್ಳು ಹೇಳಿದ್ದಾರೆ ಅಂತ ಪರಮೇಶ್ವರ್ ಕಿಡಿಕಾರಿದ್ರು. ನಮಗೆ ಕೊಡಬೇಕಾದ NDRF ಹಣ ಕೊಡಿ ಅಂತ ಪರಮೇಶ್ವರ್ ಆಗ್ರಹಿಸಿದ್ದಾರೆ. ಅದು ಅತ್ಯಂತ ದೊಡ್ಡ ಸುಳ್ಳು ಹೇಳಿರ್ತಕ್ಕಂಥದ್ದು. ನಮ್ಮ ಹಣಕಾಸಿನ ಸಚಿವರು, ಈ ದೇಶದ ಹಣಕಾಸಿನ ಸಚಿವರು ಸುಳ್ಳು ಹೇಳ್ತಾರೆ ಅಂದರೆ ಅದಕ್ಕಿಂತ ದೊಡ್ಡ ಅನಾಹುತ ಯಾವುದೂ ಇಲ್ಲ. ನಮಗೆ NDRFನಲ್ಲಿ ಇಲ್ಲಿಯವರೆಗೂ ಒಂದೇ ₹1 ಬಂದಿಲ್ಲ. ಅತ್ತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕೂಡ ಮೋದಿ ಭೇಟಿಯಾಗಿದ್ರು ಪ್ರಯೋಜನವಾಗಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಕೂಡಲೇ ಬರ ಪರಿಹಾರ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಸೆಪ್ಟೆಂಬರ್ 23ನೇ ತಾರೀಕು ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಇವತ್ತು ನಾವು ಫೆಬ್ರವರಿ 11ನೇ ತಾರೀಕಿನಲ್ಲಿ ಇದ್ದೇವೆ. ಸೊ ನಾವೇ ಲೆಕ್ಕ ಹಾಕುವ ಹಾಗೆ 4.5 ತಿಂಗಳು ಸಮಯ ಕಳೆದಿದೆ. ಕೇಂದ್ರ ಸರ್ಕಾರ ಇನ್ನೂ ಕೂಡ ನಾವು ಕೊಟ್ಟ ಮನವಿಯ ಬಗ್ಗೆ ಅಂತಿಮ ಒಂದು ತೀರ್ಮಾನವನ್ನು ತೆಗೆದುಕೊಂಡಿಲ್ಲ. ಕರ್ನಾಟಕ ರಾಜ್ಯ 4.3 ಲಕ್ಷ ಕೋಟಿ ಟ್ಯಾಕ್ಸ್ ಪಾವತಿಸುತ್ತದೆ. ಆದ್ರೆ ಕೇಂದ್ರ ಕೊಡುತ್ತಿರುವುದು ಕೇವಲ 53,000 ಕೋಟಿ ಮಾತ್ರ. ರಾಜ್ಯದ ಜನ ಏನು ಅನ್ಯಾಯ ಮಾಡಿದ್ದಾರೆ ಅಂತ ಶಿವಲಿಂಗೇಗೌಡ ಪ್ರಶ್ನಿಸಿದ್ದಾರೆ. 5,495 ಕೋಟಿ ಹಣವನ್ನ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ಕೊಡಬೇಕು ಇದು ಅಂತಕ್ಕಂಥ ನಿರ್ಣಯ ಮಾಡಿರಲ್ಲ. ಹಣ ಕೊಟ್ಟ ಮೇಡಮ್ ಅವರೇ, ಹಣ ಯಾರಿಗೋಯ್ತು? ಕೊಟ್ಟ ನೀವು. ಇನ್ನು ಕಾಂಗ್ರೆಸ್ ಆರೋಪಗಳಿಗೆ ಅಮಿತ್ ಶಾ ಖಡಕ್ ತಿರುಗೇಟು ಕೊಟ್ಟಿದ್ದು ಫ್ರೀ ಗ್ಯಾರಂಟಿ ಈಡೇರಿಸಲು ಬೊಕ್ಕಸ ಲೂಟಿ ಮಾಡಿದ್ರೆ ಹೇಗೆ ಅಂತ ಕಿಡಿಕಾರಿದ್ದಾರೆ. देश की जनता सब जानती है, मगर आप चुनावी वादे ऐसे करेंगे जिसमें पूरा खजाना लूटा देंगे और फिर तनख्वाह करने का पैसा नहीं मिलेगा, तो वो पैसा भारत सरकार नहीं दे सकती है. सबने अपने बजट को डेवलपमेंट, सोशल वेलफेयर की बैलेंस थ्योरी से चलाना चाहिए, जो भारत सरकार कर रही है. ಅಮಿತ್ ಶಾ ಹೇಳಿಕೆ ಬೆನ್ನಲ್ಲೇ ಉರಿದುರಿದು ಬಿದ್ದಿರುವ ಸಿಎಂ ಮಾಧ್ಯಮ ಪ್ರಕಟಣೆ ಮೂಲಕ ಅಮಿತ್ ಶಾಗೆ ಬಹಿರಂಗ ಸವಾಲು ಹಾಕಿದ್ದಾರೆ. ಇದೀಗ ಕರ್ನಾಟಕಕ್ಕೆ ಆಗಮಿಸಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಗ್ಯಾರಂಟಿ ಯೋಜನೆಗಳಿಂದ ಬೊಕ್ಕಸ ಖಾಲಿಯಾಗಿದೆ ಎಂದು ನಮ್ಮ ಸರ್ಕಾರದ ಬಗ್ಗೆ ಇರುವ ಈರ್ಷ್ಯೆಯನ್ನ ಹೊರಹಾಕಿದ್ದಾರೆ. ಇದು ಅಮಿತ್ ಶಾ ಅವರ ಖಚಿತ ಅಭಿಪ್ರಾಯವಾಗಿದ್ರೆ ಅವರು ನನ್ನ ಜೊತೆ ಬಹಿರಂಗ ಚರ್ಚೆಯಲ್ಲಿ ಪಾಲ್ಗೊಳ್ಳಲಿ. ರಾಜ್ಯ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ, ರಾಜ್ಯ ಸರ್ಕಾರ ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಿದೆ ಅಂತ ತಿರುಗೇಟನ್ನ ನೀಡಿದ್ದಾರೆ. ಬಹುಶಃ ಇದನ್ನ ರಾಜಕೀಯವಾಗಿ ಚುನಾವಣೆಯ ದೃಷ್ಟಿಕೋನದಲ್ಲಿ ಇದನ್ನ ರಾಜಕೀಯವಾಗಿ ಬಳಸಿಕೊಂಡು
ರಾಜ್ಯದ ಜನತೆಯ ಒಂದು ದಿಕ್ಕನ್ನು ತಪ್ಪಿಸ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ಇವತ್ತು ಕಾಂಗ್ರೆಸ್ನ ನಾಯಕರುಗಳು ಇವತ್ತು ಏನು ಮಾತನಾಡ್ತಾ ಇದ್ದಾರೆ, ಬಹುಶಃ ಜನರು ಇವತ್ತು ಬಹಳ ಪ್ರಜ್ಞಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಜನರೇನು ದಡ್ಡರಲ್ಲ. ಇಂದು ಸಹ ಡಿಕೆಶಿ ಸಹೋದರ ಮತ್ತೆ ಈಶ್ವರಪ್ಪ ಮಾತಿನ ಕದನ ಮುಂದುವರೆದಿದೆ. ಡಿಸಿಎಂ ಡಿಕೆಶಿ ವಿರುದ್ಧ ಈಶ್ವರಪ್ಪ ಕಿಡಿಕಾರಿದ್ದಾರೆ, ಪ್ರತಿ ಮಾತಿಗೂ ಕೌಂಟರ್ ಕೊಟ್ಟಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಮಾತಿನ ಸಮರ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಇಂದು ಸಹ ಈಶ್ವರಪ್ಪ ನೀಡಿದ್ದ ಹೇಳಿಕೆ ಕಿಚ್ಚು ದಗದಗಿಸಿದೆ. ನಿನ್ನೆ ಈಶ್ವರಪ್ಪ ಸೆಟಲ್ಮೆಂಟ್ ಆಗಿದೆ ಎಂದಿದ್ದ ಡಿಸಿಎಂ ಡಿಕೆಶಿಗೆ ಟಾಂಗ್ ಕೊಟ್ಟಿದ್ದಾರೆ. ಈಗ ಡಿಕೆಗೆ ಅರ್ಧ ಸೆಟಲ್ಮೆಂಟ್ ಮೇಲೆ ಬೇಲ್ ಸಿಕ್ಕಿರೆ, ಪೂರ್ತಿ ಸೆಟಲ್ಮೆಂಟ್ ಆದ್ರೆ ಜೈಲ್ಗೆ ಹೋಗ್ತಾರೆ ಅಂದ್ರು. ಅವನು ಸೆಟಲ್ಮೆಂಟ್ 1 ರೌಂಡ್ ಸೆಟಲ್ಮೆಂಟ್ ಆಗಿದೆ. ಇವರು ಅರ್ಧ ಸೆಟಲ್ಮೆಂಟ್ ಎಲ್ಲ ಆಗಿದೆ, ಜೈಲಿಗೆ ಹೋಗಿದ್ರು ಇವರು. ಇದು ಅರ್ಧ ಸೆಟಲ್ಮೆಂಟು, ಇನ್ನು ಪೂರಾ ಬಗೆಹರಿದಿಲ್ಲ, ಬೇಲಲ್ಲಿದ್ದಾರೆ. ಪೂರಾ ಅವ್ರದ್ದು ಹಿಯರಿಂಗ್ ಮುಗಿದ ಮೇಲೆ ಮತ್ತೆ ಜೈಲಿಗೆ ಎಷ್ಟು ವರ್ಷ ಹೋಗ್ತಾರೋ ಗೊತ್ತಿಲ್ಲ, ಆಗ ಪೂರ್ಣ ಸೆಟಲ್ಮೆಂಟ್ ಆಗುತ್ತೆ. ಕೆಂಪೇಗೌಡರನ್ನ ನಿಮ್ಮ ಮನೆ ಆಸ್ತಿ ಮಾಡ್ಕೊಳ್ಬೇಡಿ ಅಂತ ಡಿಕೆಶಿಗೆ ಈಶ್ವರಪ್ಪ ತಿರುಗೇಟು ಕೊಟ್ಟಿದ್ದಾರೆ. ಕೆಂಪೇಗೌಡ ಅಂದ್ರೆ ನಾಡಗೌಡರು, ನಮ್ಮ ಮೈಯಲ್ಲೂ ಅವರ ರಕ್ತ ಹರಿಯುತ್ತಿದೆ ಅಂದ್ರು. ಡಿಕೆ ಸುರೇಶ್ ಈ ಗುಂಡಿಗೆ ಇವಕ್ಕೆಲ್ಲ ಎದುರೋ ಬ್ಲಡ್ ಅಲ್ಲ ಅದು. ಕೆಂಪೇಗೌಡರ ಇತಿಹಾಸ ಗೊತ್ತಿದೆಯಲ್ಲಪ್ಪ, ವಿ ಹ್ಯಾವ್ ಅವರ್ ಓನ್ ಹಿಸ್ಟ್ರಿ. ಇಡೀ ನಾಡಗೌಡ ಕೆಂಪೇಗೌಡ, ನಾಡಪ್ರಭು, ನಮ್ಮೆಲ್ರಿಗೂ ನಾಯಕರು ಕೆಂಪೇಗೌಡರು, ಮಾದರಿ ಆಡಳಿತಗಾರ. ಅವ್ರು ನಿಮ್ಮ ಸ್ವಂತ ಆಸ್ತಿ ಮಾಡ್ಕೊಂಡು ಕೊಟ್ರೆ ಸಾಧ್ಯ ಇಲ್ಲ. ಆ ಬ್ಲಡ್ ನಮ್ಮ ಹತ್ರನೂ ಹರಿತಾ ಇದೆ ಕೆಂಪೇಗೌಡರದು. ಡಿಕೆ ಸಹೋದರರನ್ನ ಮಾಜಿ ಸಚಿವ ಈಶ್ವರಪ್ಪ ಗೂಂಡಾಗಳು ಎಂದು ಕರೆದಿದ್ದಾರೆ. ಇಂತಹ ಗೂಂಡಾಗಳನ್ನ ಬಹಳಷ್ಟು ನೋಡಿದ್ದೇನೆ, ಇವರಿಗೆಲ್ಲ ನಾನು ಹೆದರಲ್ಲ ಅಂತ ಗುಡುಗಿದ್ದಾರೆ. ನಾನು ಅದಕ್ಕೆ ಹೇಳ್ತನಲ್ಲ, ಈ ರೀತಿ ಗೂಂಡಾಗಳನ್ನ ನಾನು ಬಹಳ ನೋಡ್ಬಿಟ್ಟಿದ್ದೀನಿ. ನನ್ನನ್ನು ಯಾವುದೇ ದಿಕ್ಕಲ್ಲೂ ಕೂಡ ಇವರು ಎದುರಿಸೋದು ಬೆದರಿಸೋದು ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಇವ್ರು ನನಗೆ ಹೆದರಿಸ್ತಾರೆ. ಅವ್ರು ಹೆದರ್ಸಕ್ಕೆ ನಾನು ಯಾಕೆ ಬಗ್ಗಬೇಕು? ಮಾಜಿ ಸಚಿವ ಈಶ್ವರಪ್ಪ ಟಿವಿ9 ವರದಿಯನ್ನ ಪ್ರಸ್ತಾಪಿಸಿದ್ದಾರೆ. ನೀವು ಮಾತ್ರ ನನ್ನ ಹೇಳಿಕೆಯನ್ನ ಸರಿಯಾಗಿ ತೋರಿಸಿದ್ದೀರಿ, ನಾನು ಗುಂಡಿಕ್ಕಿ ಕೊಲ್ಲುವ ಕಾನೂನು ತನ್ನಿ ಎಂದು ಹೇಳಿದ್ದೆ ಅಂತಂದ್ರು. ಗುಂಡಿಟ್ಟಿ ಕೊಲ್ಲಂತ ಕಾನೂನು ತನ್ನಿ ಇದನ್ನು ನೀವು ತುಂಬ ಸ್ಪಷ್ಟವಾಗಿ ಹೇಳಿದ್ರಿ. ನಿಮ್ಮ ಟಿವಿ9 ಒಬ್ಬರೇ ಈ ರೀತಿ ಸ್ಪಷ್ಟವಾಗಿ ನಾನು ಹೇಳಿದ್ದು. ಅನೇಕರು ಟಿವಿಗಳು ನೋಡ್ತಾ ಇದ್ದೀನಿ ನಾನು. ಅವರೇನು ಹೇಳ್ತಾ ಇದ್ದಾರೆ, ಗುಂಡಿಟ್ಟಿ ಕೊಲ್ಲಿ ಅಂತ ಈಶ್ವರಪ್ಪ ಹೇಳಿಕೆ ವಿವಾದ. 100 ಎಫ್ಐಆರ್ಗಳಿಗೂ ಹೆದರಲ್ಲ ಎಂದಿರೋ ಕೆಎಸ್ ಈಶ್ವರಪ್ಪ ವಿರುದ್ಧ ಗೃಹ ಸಚಿವ ಪರಮೇಶ್ವರ್ ಕಿಡಿಕಾರಿದ್ದಾರೆ. ಈಶ್ವರಪ್ಪರನ್ನ ಹೆದರಿಸಲು ಯಾರು ಸಹ ಹೋಗಿಲ್ಲ, ಅವರು ಬಹಳ ದೊಡ್ಡವರು, ಹೆದರಿಸೋದಕ್ಕೆ ಆಗುತ್ತಾ ಅಂತ ಪ್ರಶ್ನಿಸಿದ್ದಾರೆ. ರಾಷ್ಟ್ರೀಯ ಸಿದ್ಧಾಂತದ ಬಗ್ಗೆ, ಹಿಂದುತ್ವದ ಬಗ್ಗೆ ಈ ರೀತಿ 100 ಸಿದ್ಧಾಂತಗಳು ನೋಟಿಸ್ ಬಂದರೂ ಕೂಡ ಎಫ್ಐಆರ್ ಹಾಕಿದ್ರು ಕೂಡ ನಾನು ಹೆದರಲ್ಲ. ಅವ್ರನ್ನ ಕರೆದು ಅವರು ಯಾಕಪ್ಪ ಇಂಥ ಹೇಳಿಕೆ ಕೊಟ್ಟಿದ್ದೀರಾ ಅಂತ ಅದಕ್ಕೆ ಸಮಜಾಯಿಸಿ ಕೊಡಲಿ. ಅವ್ರನ್ನ ಯಾರು ಎದುರಿಸಕ್ಕೆ ಹೋಗ್ತಾರೆ? ಈಶ್ವರಪ್ಪನವ್ರನ್ನ ಎದುರಿಸೋಕ್ಕಾಗತ್ತಾ? ಭಾಳ ದೊಡ್ಡವರು ಅವರು, ಅವ್ರನ್ನ ಎದುರಿಸೋಕ್ಕಾಗೋದೇ ಇಲ್ಲ. ಈಶ್ವರಪ್ಪ ಏನ್ ಬೇಕಾದ್ರೂ ಮಾತನಾಡ್ತಾರೆ, ಅದು ಚರ್ಚೆ ಆಗಲ್ಲ ಅಂತ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ನಡೆಸಿದ್ದಾರೆ. ಜೋಶಿ ರಾಜ್ಯ ಸರ್ಕಾರವನ್ನ ತಾಲಿಬಾನ್ಗೆ ಹೋಲಿಸಿದ್ರು, ಅದು ಚರ್ಚೆಯಾಗಿಲ್ಲ, ನಾವು ಮಾತನಾಡೋದು ಮಾತ್ರ ಚರ್ಚೆಯಾಗುತ್ತೆ ಅಂದ್ರು. ಈಶ್ವರಪ್ಪ ಸಾಹೇಬ್ರು ನೋಡಿ ಸರ್, ಅವ್ರು ಏನ್ ಬೇಕಾದ್ ಮಾತನಾಡಬಹುದು, ಇದು ಪ್ಯಾನ್ ಇಂಡಿಯಾ ಇಶ್ಯೂ ಆಗೋದಲ್ಲ. ಈಗ ಈಶ್ವರಪ್ಪನವ್ರು ಹೇಳಿದ್ದು ಪ್ಯಾನ್ ಇಂಡಿಯಾ ವಿಷಯ ಆಗೋದಲ್ಲ. ನೀವು ನಮ್ಮನ್ನೇ ಪ್ರಶ್ನೆ ಕೇಳ್ತೀರಿ, ಬಿಜೆಪಿ ಇದ್ರ ಬಗ್ಗೆ ಉತ್ತರ ಕೊಡೋದಲ್ಲ. ಪಬ್ಲಿಕ್ ಕನ್ಸಂಪ್ಷನ್ಗೆ, ಪಬ್ಲಿಸಿಟಿ ಕನ್ಸಂಪ್ಷನ್ಗೆ ಇದು ಯಾವಾಗಲೂ ಮಾತನಾಡ್ತಾರೆ. ಇತ್ತ ಸ್ವಪಕ್ಷದ ಮಾಜಿ ಸಚಿವ ಬಿ ಶಿವರಾಮ್ ವಿರುದ್ಧ ಸಚಿವ ಕೆಎನ್ ರಾಜಣ್ಣ ಗರಂ ಆಗಿದ್ದಾರೆ. ತಾವು ಹೈಕಮಾಂಡ್ ಗುಲಾಮರಲ್ಲ ಅಂತ ಪುನರುಚ್ಚರಿಸಿದ್ದಾರೆ. ನಾನೇ ಹೈಕಮಾಂಡ್, ನನಗ್ಯಾರೂ ಹೈಕಮಾಂಡ್ ಇಲ್ಲ, ನನ್ನ ಕ್ಷೇತ್ರದ ಜನರು ನನಗೆ ಹೈಕಮಾಂಡ್ ಇದ್ದಂತೆ ಅಂದ್ರು. ನಾನೇ ಹೈಕಮಾಂಡ್, ನನ್ಗೆ ಯಾರು ಹೈಕಮಾಂಡ್ ಇಲ್ಲ. ನನ್ನ ಹೈಕಮಾಂಡ್ ಇರೋದು ನಮ್ಮ ಊರಲ್ಲಿರೋ ಮತದಾರರು ಇದ್ದಾರಲ್ಲ, ಅವ್ರು ನನಗೆ ಹೈಕಮಾಂಡ್. ರಾಜ್ಯಾಧ್ಯಕ್ಷರಿದ್ದಾರೆ, ರಾಷ್ಟ್ರಾಧ್ಯಕ್ಷರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅವ್ರು ಕೊಡೋ ಗೌರವ ಅವ್ರಿಗೂ ಕೊಡ್ತೇವೆ. ನಾನು ಮಂಡ್ಯ ಕ್ಷೇತ್ರದ ಆಕಾಂಕ್ಷಿಯಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ನಾನು ಇದನ್ನ ಹಿಂದೆಯೂ ಹೇಳಿದ್ದೆ, ನಾನು ಯೂಟರ್ನ್ ಹೊಡೆಯೋ ಗಿರಾಕಿ ಅಲ್ಲ. ಈಗ ನಾನು ಮಂಡ್ಯ ಆಕಾಂಕ್ಷಿ ಅಲ್ಲ. 2019ರಲ್ಲಿ ಸೋತಿದ್ದೆ, ಈಗಲೂ ನನ್ನ ಸ್ಪರ್ಧೆಗೆ ಸಹಜವಾಗಿ ಮಂಡ್ಯ ಮುಖಂಡರ ಒತ್ತಾಯ ಇದೆ ಅಂದ್ರು. ಒಂದು ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಾನು ಯೂಟರ್ನ್ ಹೊಡಿತಕ್ಕಂಥ ಗಿರಾಕಿ ಅಲ್ಲ. ನಾನು 1 ವರ್ಷದ ಹಿಂದೆ ನೀವು ಕೇಳಿದಾಗಲೂ ಒಂದೇ ಮಾತು ಹೇಳಿದೆ, ಮಂಡ್ಯ ಲೋಕಸಭಾ ಚುನಾವಣೆಗೆ ನಾನು ಆಕಾಂಕ್ಷಿ ಅಲ್ಲ ಅಂತಕ್ಕಂಥದ್ದು.
ಮಂಡ್ಯ ಹಾಸನದಲ್ಲಿ ಜೆಡಿಎಸ್ ಸ್ಪರ್ಧೆಗೆ ಪ್ರೀತಂ ವಿರೋಧ ವಿಚಾರವಾಗಿ ವರಿಷ್ಠರು ಶೀಘ್ರದಲ್ಲೇ ತೆರೆ ಎಳೆಯುತ್ತಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಕ್ಷೇತ್ರದ ಬಗ್ಗೆ ಕೇಂದ್ರ ನಾಯಕರು ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಂದ್ರು. ಇದಕ್ಕೆಲ್ಲ ಕೇಂದ್ರದ ನಾಯಕರು ನಮ್ಮ ಪಕ್ಷದ ವರಿಷ್ಠರು ಅತಿ ಶೀಘ್ರದಲ್ಲೇ ನಿಮ್ಮೆಲ್ಲ ಒಂದು ಪ್ರಶ್ನೆಗಳಿಗೆ ತೆರೆಯನ್ನ ಎಳಿತಾರೆ. ದಯಮಾಡಿ ಅಲ್ಲಿವರೆಗೂ ಕಾಲ ಉತ್ತರ ಕೊಡುತ್ತದೆ. ಪ್ರಧಾನಿ ನರೇಂದ್ರ ಮೋದಿ ಲೋಕಸಭೆ ಚುನಾವಣೆ ಪ್ರಚಾರ ಆರಂಭಿಸಿದ್ದಾರೆ. ಮಧ್ಯಪ್ರದೇಶದಲ್ಲಿ ಬೃಹತ್ ರ್ಯಾಲಿ ನಡೆಸಿದ್ದಾರೆ. ಅತ್ತ ಆಮ್ ಆದ್ಮಿ ಪಕ್ಷದ ಮುಖ್ಯಮಂತ್ರಿಗಳು ನಾಳೆ ಅಯೋಧ್ಯೆಗೆ ಭೇಟಿ ನೀಡಲಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ಸಮಾಚಾರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪ್ರಧಾನಿ ನರೇಂದ್ರ ಮೋದಿ ಲೋಕಸಭಾ ಚುನಾವಣೆ ಪ್ರಚಾರಕ್ಕಿಳಿದಿದ್ದಾರೆ. ಮಧ್ಯಪ್ರದೇಶದಲ್ಲಿ ಪ್ರಧಾನಿ ಮೋದಿ ಮೆಗಾ ರ್ಯಾಲಿ ಮಾಡಿದ್ದಾರೆ. ಜಬುವಾದಲ್ಲಿ ಆದಿವಾಸಿ ಮಹಾಕುಂಭದಲ್ಲಿ ಭಾಗಿಯಾಗಿದ್ದಾರೆ. ಅಭಿಮಾನಿಗಳು ಮೋದಿ ಮೋದಿ ಘೋಷಣೆ ಕೂಗಿದ್ದಾರೆ. ಆದಿವಾಸಿ ಸಮುದಾಯದ ವಿಶೇಷ ಪೇಟ ತೊಡಿಸಿ ಪ್ರಧಾನಿ ಮೋದಿಗೆ ಸನ್ಮಾನ ಮಾಡಲಾಯಿತು. ಅಯೋಧ್ಯೆಯ ರಾಮ ಮಂದಿರಕ್ಕೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಭೇಟಿ ಕೊಟ್ಟಿದ್ದಾರೆ. ಶ್ರೀರಾಮನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಇದಕ್ಕೂ ಮೊದಲು ಬಿಜೆಪಿಯ ಎಲ್ಲಾ ಶಾಸಕರು ಮತ್ತು ಸಚಿವರು ಬಸ್ನಲ್ಲಿ ಅಯೋಧ್ಯೆಗೆ ಬಂದರು. ಈ ವೇಳೆ ಜನರು ಬಸ್ನ ಮೇಲೆ ಹೂವಿನ ಸುರಿಮಳೆಗೈದರು. ಸಚಿವರು ಮತ್ತು ಶಾಸಕರು ಬಾಲರಾಮನ ದರ್ಶನ ಪಡೆದು ಪುನೀತರಾದರು. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ನಾಳೆ ಅಯೋಧ್ಯೆಯ ರಾಮ ಮಂದಿರಕ್ಕೆ ಭೇಟಿ ನೀಡಲಿದ್ದಾರೆ. ಕೇಜ್ರಿವಾಲ್ ಜೊತೆಗೆ ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾನ್ ಕೂಡ ಅಯೋಧ್ಯೆಗೆ ಪ್ರಯಾಣ ಬೆಳೆಸಲಿದ್ದಾರೆ. ಜನವರಿ 22ರಂದು ನಡೆದಿದ್ದ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕೇಜ್ರಿವಾಲ್ಗೆ ಆಹ್ವಾನ ನೀಡಿರಲಿಲ್ಲ. ಹೀಗಾಗಿ ಸದ್ಯ ಅಯೋಧ್ಯೆಯತ್ತ ಹೊರಡಲಿದ್ದಾರೆ.